ಹಾಸ್ಪಿಟ್ಲ್ ತಾಯಿ ಮಗುವಿನ ಆಸ್ಪತ್ರೆಯಲ್ಲಿ ಪ್ರತಿ ತಿಂಗಳು ಈಗ 800ರಿಂದ 1000 ಡೆಲಿವರಿ ಆಗ್ತಾವ್ರಿ. ಸರಿಸುಮಾರು ಮುಕ್ಕಾಲ್ ಭಾಗಕ್ಕಿಂತ ಜಾಸ್ತಿ ನಾರ್ಮಲ್ ಡೆಲಿವರಿ ಇದಾವ್ರಿ. 1/4 ಭಾಗ ಸೆಕ್ಷನ್ಸ್ ಆಗ್ತಾ ಇದಾವ್ರಿ. ಆಮೇಲೆ ತಾಯಿ ಮಗು ಅಂದ್ರೆ ಹೆಣ್ಣು ಗಂಡಿನ ಮಕ್ಕಳ ಹುಟ್ಟುವಂತ ಒಂದು ರೇಷಿಯೋ, ಹೆಣ್ಣು ಬಂದು 960, ಗಂಡು ಬಂದು 1000. ಅಂದ್ರೆ ಇದು ಪರವಾಗಿಲ್ರಿ, ಇದೇನ್ ಸರಿ ಅಂತೇನ್ ಹೇಳಲ್ರಿ. ನಾನು ಮೊನ್ನೆ ಮುದ್ದೇಬಿಹಾಳ್ ತಾಲೂಕ್ ಆಸ್ಪತ್ರೆಗೆ ಹೋದಾಗ್ಲೂ ಅಷ್ಟೇ, ಹೆಣ್ಣು ಮಗು ಗಂಡು ಮಗುವಿನ ಅಂತರ ತುಂಬಾ ಇದೆ. ಬಟ್ ಆದ್ರೆ ಆ ಪ್ರಮಾಣದಲ್ಲಿ ಇವಾಗ ಹೆಚ್ಚಿಗೆ ಆಗ್ತಾ ಇರೋದನ್ನ ನಾನು ಲಾಸ್ಟ್ ಇಯರ್ ಬಂದಾಗ ಇದು ಇನ್ನೂ ಕಡಿಮೆ ಐತ್ರಿ ಹೆಣ್ಣು ಮಕ್ಕಳು ರೇಷಿಯೋ. ಈ ಸಲ ಸ್ವಲ್ಪ ಮೇಲೆ ಹೋಗಿದ್ದಾರೆ. ಅಂದ್ರೆ ಆದ್ರೂ ಸರಿ ಸಮಾನವಾಗಿಲ್ರಿ. ಮೊದಲು ಹೆಂಗಿತ್ರಿ, ಹೆಣ್ಮಕ್ಳು ಜಾಸ್ತಿ ಇರ್ತಿದ್ರಿ ಹುಟ್ಟೋದು, ಗಂಡು ಮಕ್ಳು ಒಂದ್ ಅಥವಾ 2% ಕಡಿಮೆ ಇರ್ತಿದ್ರು, ಅಷ್ಟೇ ಇತ್ರಿ. ಅದೇ ಬ್ಯಾಲೆನ್ಸ್ ರೀ. ಈಗ ಹೆಣ್ಣು ಮಕ್ಳು ನೋಡ್ರಿ, ಹೆಣ್ಣು ಮಕ್ಳು ಬಂದು 960 ಆದ್ರೆ ಗಂಡು ಮಕ್ಳು ಬಂದು 1000 ಅಂತಂದ್ರೆ ಎಲ್ಲೋ ಹೋಗಿ ತೋರಿಸ್ಕೊಂಡು ಮೊದಲನೇದು ಹೆಣ್ಣು ಮಗು ಇದ್ರೆ ಅಬಾರ್ಟ್ ಮಾಡಿಸ್ಕೊಳ್ತಾ ಇದಾರೆ ಅನ್ನುವಂತ ಒಂದು ಕ್ಲೂ ಅಂತೂ ಇದು ಕರೆಕ್ಟ್ ಆಗಿ ಕೊಡ್ತಾ ಇದೆ. ಇನ್ನು ಜನ ಕಲ್ತ್ಕೋಬೇಕ್ರಿ. ಹೆಣ್ಣಾಗ್ಲಿ ಗಂಡಾಗ್ಲಿ, ಹೆಣ್ಣನಂತೂ ಹೊಟ್ಟೆ ಒಳಗಡೆ ಭ್ರೂಣ ಹತ್ಯೆ ಮಾಡಬಾರ್ದ್ರಿ. ಅದು ಜಿಲ್ಲಾ ಆಡಳಿತ ಬಹಳ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಬೇಕಂತ ಹೇಳ್ತೀನಿ. ಮತ್ತೆ ಮಿಲ್ಕ್ ಬ್ಯಾಂಕ್ ಇದೆ ನಮ್ದು, ಬಹಳ ಚೆನ್ನಾಗಿದೆ. ಯಾಕಂದ್ರೆ ಮಿಲ್ಕ್ ಬ್ಯಾಂಕ್ ಅಲ್ಲಿ ಯಾರಿಗೆ ತಾಯಿದು ಎದೆ ಹಾಲು ಜಾಸ್ತಿ ಇರುತ್ತೆ ಅವರಾಗೆ ಬಂದು ಹಾಲನ್ನ ಕೊಡ್ತಾರೆ. ಯಾರಿಗೆ ಕೊಡ್ತಾರೆ? ಯಾವ ತಾಯಿಗೆ ಹಾಲಿಲ್ಲ, ಯಾವ ಮಕ್ಕಳು ಬೇಗ ಹುಟ್ಟಿರ್ತಾರೆ ಅವ್ರಿಗೆ ತಾಯಿ ಹಾಲು ಸಿಗೋದಿಲ್ಲ ಅಂತ ಮಕ್ಕಳನ್ನ ಉಳಿಸ್ಲಿಕ್ಕೆ ಈ ಹಾಲಿನ ಒಂದು ಬ್ಯಾಂಕ್ ಇದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈಗಲೂ ನಾನು 2 ತಾಯಿಯಂದ್ರನ್ನ ನೋಡಿದೆ. ಒಂದು ತಾಯಿ ಮಗು ICU ಅನ್ನಲ್ಲೈತೆ. ಆ ತಾಯಿದು ತನ್ನ ಹಾಲನ್ನ ಹಿಂಡ್ಬಿಟ್ಟು ಕೊಡ್ತಾ ಇದ್ದಿದ್ದಂತ ಅದು ಒಂದಿದೆ. ಮತ್ತೆ ಇನ್ನೊಂದು ತಾಯಿ ಹಾಲನ್ನ ದಾನ ಮಾಡ್ತಾ ಇದ್ದಾಳೆ. ಯಾರು ಈ ತರ ತಾಯಿಗೆ ಹಾಲಿರಲ್ಲ ಅಂತ ಮಕ್ಕಳನ್ನ ಉಳಿಸ್ಲಿಕ್ಕೆ ದಾನ ಮಾಡ್ತಾ ಇರೋದು ಬಹಳ ಚೆನ್ನಾಗಿದೆ. ಇದು ತುಂಬಾ ಚೆನ್ನಾಗಿದೆ. ಮತ್ತೆ ನೋಡಿ, ಪ್ರೆಷರ್ ಇರುತ್ತೆ. ಒಂದು ತಿಂಗಳಲ್ಲಿ 1000 ಡೆಲಿವರಿ ಮಾಡ್ತಾರೆ ಅಂತಂದ್ರೆ ಡಾಕ್ಟರ್ ಮೇಲೆ ಎಷ್ಟು ಪ್ರೆಷರ್ ಇರುತ್ತೆ. ಮತ್ತೆ ತಾಯಿಯ ಮೃತ ಸಂಖ್ಯೆನೂ ಆಲ್ಮೋಸ್ಟ್ 0 ಇದೆ ರೀ. ಯಾವ್ದಾದ್ರು ಫೆರಿಫೆರಲ್ ಸೆಂಟರ್ ಇಂದ ಎಮರ್ಜೆನ್ಸಿ ಬಂದಾಗ ಮಾತ್ರನೇ ಕೆಲವೊಂದ್ಸಲ ತಾಯಿ ಉಳಿದೇ ಇರುವಂತ ಒಂದು ವಿಷಯ ಆಗತ್ತೆ. ಅದರ್ವೈಸ್ ಮತ್ತೆ ಸ್ವಚ್ಛತೆ ಇರ್ಬೋದು. ನಾನೇ ಖುದ್ದಾಗಿ ಆಚೆ ಕಡೆ ವೇಟ್ ಮಾಡ್ತಿದ್ದಂತ ತಾಯಂದಿರು, ವಾರ್ಡಲ್ಲಿ ಬೆಡ್ ಮೇಲೆ ಇರುವಂತ ತಾಯಂದಿರು ಎಲ್ಲರನ್ನ ನಾನೇ ಖುದ್ದಾಗಿ ಮಾತಾಡಿಸಿದೀನಿ. ಕೆಲವೊಂದು ಇಲ್ಲಿ ನಾನು ನೋಡಿದ್ದು ಒಂದೇ ಒಂದು ಕೊರತೆ ಅಂತಂದ್ರೆ, ತಾಯಿನ ಇಲ್ಲಿ ಅಡ್ಮಿಟ್ ಮಾಡಿದಾಗ ಅವ್ರಿಗೆ ಮಾಹಿತಿಯನ್ನ ಕೊಡಲಾಗಿದ್ದಾರೆ. ಪ್ರಾಬಬಲಿ ಬಿಕಾಸ್ ಆಫ್ ಲಾಟ್ ಆಫ್ ಪ್ರೆಷರ್ ಅಂಡ್ ಲಾಟ್ ಆಫ್ ಪೇಷಂಟ್ಸ್. ಬಟ್ ನಾನೇನ್ ಹೇಳೋದು, ಏಕ್ದಮ್ ಬಂದು ನೀವು 3 ದಿನ ಆದ್ಮೇಲೆ ತಾಯಿನ ನಾನು ಸಿಸೇರಿಯನ್ ಮಾಡಿಸ್ತಾ ಇದ್ದೀನಿ, ತಾಯಿ ಸೀರಿಯಸ್ ಇದ್ದಾಳೆ ಅಂತಂದ್ರೆ ಅವ್ರಿಗೆ ಶಾಕ್ ಆಗ್ತದ್ರಿ. ಪ್ರತಿದಿನ, ಯಾಕಂದ್ರೆ ನಾವು ನಮ್ಮ ಮಗಳನ್ನ ಇಲ್ಲಿ ಬಿಟ್ಟಿದೀವಿ ಅಂತಂದ್ರೆ ಆ ಫ್ಯಾಮಿಲಿಗೆ ಪ್ರತಿದಿನ ಮಾಹಿತಿಯನ್ನ ಕೊಡಬೇಕು. ಅದು ಬಹಳ ಇಂಪಾರ್ಟೆಂಟ್. ಅದನ್ನ ಇಲ್ಲಿ ಒಂದು ಕೊರತೆ ನಾನು ನೋಡಿದೀನ್ರಿ, ಅದನ್ನ ನಾನು ಹೇಳಿದೀನ್ರಿ. ಅದನ್ನ ಖಂಡಿತವಾಗ್ಲೂ ನೀವು ಮಾಡ್ಬೇಕಾಗ್ತದ. ಆಮೇಲೆ ನಮ್ಮ ಇಲ್ಲಿ ನಾನ್ ಕ್ಲಿನಿಕಲ್ ಸ್ಟಾಫ್ ಇದ್ದಾರೆ. ನಾನ್ ಕ್ಲಿನಿಕಲ್ ಎಷ್ಟು ಜನ ಇದ್ದಾರೆ ಸರ್ ಇಲ್ಲಿ? 120 ಎಷ್ಟಾರು ಇರ್ಲಿ. ಕ್ಲಾಸ್ ಡಿ ಅವರು 123 ಸರ್. ಎಲ್ಲ ಏಜೆನ್ಸಿಯಲ್ಲಿ ಕಡೆ ಇದಾರಲ್ಲ, ಅಲ್ಲಿಗೆ ಸುಮಾರು 200 ಜನ ಔಟ್ಸೋರ್ಸ್ ಏಜೆನ್ಸಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಸಂಪೂರ್ಣ ಮಾಹಿತಿಯನ್ನ ಕೇಳಿದೀನಿ. ಯಾಕಂದ್ರೆ ನಮ್ಗೆ ಇಲ್ಲಿ ಕೆಲಸ ಮಾಡುವಂತ ನಾನ್ ಕ್ಲಿನಿಕ್ ಹೆಣ್ಮಕ್ಳಿಗೆ ನಮ್ಗೆ ESI ಅಂದ್ರೆ ಏನು, PF ಎಷ್ಟು ಕಟ್ ಆಗ್ತದ, ವೆಲ್ಫೇರ್ ಫಂಡ್ ಎಷ್ಟು ಬರ್ತದ, ಏನು ಮಾಹಿತಿ ಇಲ್ರಿ. ಗರೀಬ ಉಳಿದಾರ ಅವರು. ಮಾಹಿತಿ ಕೊರತೆ ಇದೆ. ಎಲ್ರಿಗೂ ಅವೇರ್ನೆಸ್ ಮಾಡ್ಲಿಕ್ಕೆ ಹೇಳಿದೀನಿ. ಏಜೆನ್ಸಿ ಅವ್ರು ಯಾರು ತಗೋತಾರಲ್ರಿ ಅವರೇ ಕೊಡ್ಬೇಕ್ರಿ. ನೀವು ಇರ್ಬೇಕ್ರಿ. ಅವ್ರು ಸುಳ್ಳು ಕೊರತೆ ಕೊಡ್ತಾರ ಮಾಹಿತಿ, ಇಲ್ಲ ಸರಿಯಾಗಿ ಕೊಡ್ತಾರ ನೀವು ನೋಡ್ಬೇಕ್ರಿ. ನೀವು ತಂದೆ ಸಮಾನ ರೀ. ಇಲ್ಲೆಲ್ರು ಕೆಲಸ ಮಾಡ್ತಾರ. ನಿಮ್ಮ ಆಸ್ಪತ್ರೆ ಇಷ್ಟ ಮಾಡ್ಲಿಕ್ಕೆ ಅವ್ರೆಲ್ರು ಕಾರಣ್ರಿ. ಅವರ ಹೆಲ್ತ್ ನ ನೀವು ನೋಡ್ಕೋಬೇಕ್ರಿ. ಇದು ನಾ ಬಂದು ಹೇಳೋ ಅವಶ್ಯಕತೆ ಇಲ್ಲ. ನೀವು ಬಹಳ ಚಲೋ ಅದಿದೆ ಅಂತ ಎಲ್ರು ಹೇಳಿಕತ್ತಾರ. ಇದನ್ನ ನೀವು ನೋಡ್ಕೋಬೇಕ್ರಿ. ಇನ್ ಮುಂದೆ ಆಗದೆ ನೋಡ್ಕೋಬೇಕ್ರಿ. ಯಾವ ಏಜೆನ್ಸಿಯನ್ನು ಮೊದಲನೇ ತಿಂಗಳಲ್ಲೇ ನೀವು ಅವ್ರನ್ನ ಕಟ್ ಮಾಡ್ಬೇಕ್ರಿ. ಎಲ್ಲಿ ತಪ್ಪು ಮಾಡ್ಲಿಕ್ಕತ್ತಾರ ಅಲ್ಲೇ ಕತ್ತರಿಸ್ಬೇಕ್ರಿ. ಮುಂದೆ ಹೋಗ್ಲಿಕ್ಕೆ ಬಿಡಬಾರ್ದ್ರಿ. ನೀವು ಬಿಟ್ರಿ ಬೆಳೆಯೋದಲ್ರಿ, ಬೆಳೆಯೋದಲ್ರಿ. ನಮ್ಮ ಇದು ತೊಂದ್ರೆ ಆಗ್ತದಲ್ರಿ. ಅವ್ರು ಚಲೋ ಇದ್ರೆ ನೀವು ಚಲೋ ಇರ್ತೀರಿ, ಆಸ್ಪತ್ರೆ ಚಲೋ ಇರ್ತದೆ. ಹೌದಲ್ರಿ? ಇಟ್ ಹೇಳೇನ್ರಿ. ಥ್ಯಾಂಕ್ಸ್ ರೀ.
ನೋಡ್ರಿ ಇರೇ ಅವ್ರ ಅಣ್ಣನೋ ತಮ್ಮನೋ ಯಾರ ಅವ್ರ ಪೆನ್ಷನ್ ಅವರೇ ತಗೋತಾರಂತ, ಮತ್ತೆ ಇವ್ರಿಗೆ ಒಡೆದು ಹೊರಗೆ ಹಾಕಿದಾರಂತೆ, ಮತ್ತೆ ಈಕೆಗೆ ಬದುಕೋಕ್ ಬಿಡೋದಿಲ್ಲ ಅಂತ. ತಿಕ್ಕೋಟ ತಗೊಳಪ್ಪ, ತಿಕ್ಕೋಟ ಇನ್ಸ್ಪೆಕ್ಟರ್ ತಗೊಂಡಿರ್ತಾವ, ಯಾಕೆ ತಗೊಳಕತ್ತಿಲ್ಲ ನೀವು? ಹಾಂ, ಈಗ ಆ ತಾಯಿಗೆ ಸಂಪೂರ್ಣವಾಗಿ ರಕ್ಷಣೆ ಕೊಡಿ. ನೋಡವ, ನೀವು ಸಾಕೇ ಇರೋ ತಮ್ಮ, ನೀವು ಸಾಕಕ್ಕೆ ಅಜ್ಜಿಗೆ ಆಗೋದಿಲ್ಲ ಅಂದ್ರೆ ಹೇಳುವ, ನಮ್ಮದೇ ಸ್ವಾಧಾರ ಇದೆ, ಶಕ್ತಿ ಕೇಂದ್ರ ಇದೆ, ಅಲ್ಲಿ ಆರಾಮ್ ಇಡ್ತೀವಿ, ಚಲೋ ಊಟ ಕೊಡ್ತಾರೆ, ಚಲೋ ನೋಡ್ಕೋತಾರೆ. ನೀವು ಹೋಗಿ ಬಂದು ನೋಡ್ಕೋಬೋದ್ರಿ. ಅವ್ರಿಗೇನು ಗೌರ್ಮೆಂಟ್ದು ಏನೈತಿ ಎಲ್ಲ ಹಾಕಿ ಅಕೌಂಟಿಗೆ ಬರ್ತದೆ. ನೀಟಂತೂ ಮಾಡ್ತೀವಿ. ಇವ್ರ ನಂಬರ್ ತಗೋರಿ, ಇವರೇ ನಿಮ್ಗೆ ಸಹಾಯ ಮಾಡ್ತಾರೆ. ಆ ಇನ್ಸ್ಪೆಕ್ಟರ್ ಜೋಡಿ ಮಾತಾಡ್ತೀನಿ, ನಿಮ್ಗೆ ರಕ್ಷಣೆ ಕೊಡಕ್ಕೆ ಹೇಳ್ತೀನಿ. ಆಯ್ತಾ? ಕೊಡ್ರಿ ಪಟ್ನೆ ನಂಬರ್. ಬೇಡ್ರಿ ನಿಮ್ಮ ಅಲ್ಲಿ ಲೋಗ ಹಿಡಿತಾರ ಯಾರದಾರೆ ತಗೊಳ್ರಿ. ಅವ್ರ ಇನ್ಸ್ಪೆಕ್ಟರ್ ಯಾರದಾರ? ಅವ್ರು ಯಾವ ಸ್ಟೇಷನ್ ಇನ್ಸ್ಪೆಕ್ಟರ್? ನೀವು ತಗೊಳ್ರಿ ತಗೊಳ್ರಿ ಪಟ್ನೆ. ತಿಕೋಟ ಇನ್ಸ್ಪೆಕ್ಟರ್ ಯಾರದಾರ ತಗೊಳ್ರಿ. ಫ್ರೀ ಆಗಿಲ್ಲ, ನಾನು ELD ಹೋಗಿಲ್ಲ, ಆದ ಪ್ರಾಬ್ಲಮ್ ರೀ. ELD ಹೋದ್ರೆ ನಾನು ಮಾಡಿಲ್ರಿ. ಯಾಕೆ ಬೇಡ? ಗಾಡಿ ಇಲ್ಲ ನಮ್ಗೆ ಕೊಡಂಗಿಲ್ಲ, ಬರೀ ನೀರು ಸ್ವಲ್ಪ ಎಲ್ಲ ತಗೊಂಡು ಬರ್ತೈತೆ ನಮ್ಗೆ. ಅಷ್ಟಾಗತ್ತೆ, ಬಟ್ ಆದ್ರೆ ಫೆಸಿಲಿಟಿ ಅವ್ರು ಕೊಟ್ಟಿಲ್ಲ ನಮ್ಗೆ ರೀ. ಗಾಡಿ ಕೊಡೋಲ್ರಿ, ನಂಬರ್ನು ಕೊಡೋಲ್ಲ. ಯಾವ ನಾ ಬಂದಾಗ 100% ಹೇಳ್ತೀನಿ. ಬಾ ಇಲ್ಲಿ ತಮ್ಮ. ಸರ್ ಅಷ್ಟ ಫೋನ್ ನಂಬರ್ ತಗೋರಿ. ನೀವು ಕೊಡೋ ರೊಕ್ಕದಲ್ಲಿ ಹೇಳ್ತೀನಿ. ಅವ್ರು ಯಾರು ನಾನು ಬಡ ಕುಟುಂಬದವರು, ಹೇಳ್ಬೇಕು. ನಾನು ಫ್ಯಾಮಿಲಿ ಹೇಳಿಲ್ಲ. ಹೇಳಿಲ್ಲ ಈಗಿಲ್ಲ ಹೇಳಕತ್ತಾರ. ಈಗಲೇ ಒಮ್ಮೆ ಸುಮ್ಮನೆ ಇರಪ್ಪ. ಒಂದ್ ನಿಮಿಷ ಒಂದ್ ನಿಮಿಷ ಇರೋ ತಮ್ಮ, ನಾ ಹೇಳಕ್ ಕೇಳ್ರಿ. ನಿಮ್ ಮಗಳ ನಾರ್ಮಲ್ ಮಾಡಿ ಅವ್ರ ಯಾಕೆ ಸಿಸೇರಿಯನ್ ಮಾಡ್ಬೇಕು? ಹಂಗ್ ಮಾಡ್ಬಾರ್ದ್ರಿ. ಏನೋ ಹೆಚ್ಚು ಕಡಿಮೆ ಇರ್ತದ, ಮಗುನ್ ಉಳಿಸ್ಬೇಕು, ತಾಯಿನ ಉಳಿಸ್ಬೇಕು ಅಂದಾಗ್ಲೇ ಸಿಸೇರಿಯನ್ ಮಾಡೋದು. ಒಂದು ತಿಂಗಳಿಗೆ 800 ಇಂದ 1000 ಡಿಲಿವರಿ ಆದ್ರೆ 800 ಎಲ್ಲ ನಾರ್ಮಲ್ ಡಿಲಿವರಿ ಅಪ್ಪ. ಇಲ್ಲಿ ಅವ್ರು ನಿಮ್ಮ ಮಗಳಿಗೆ ಮಾಡ್ಬೇಕಂತ ಏನಿಲ್ಲ. ಒಟ್ನಲ್ಲಿ ನೀವು ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಕೊಡ್ಬೇಕ್ರಿ. ಯಾಕೆ ಅಂತಂದ್ರೆ ಪ್ರತಿದಿನ ಅವ್ರ ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡ್ಬೇಕ್ರಿ. ಇಲ್ದಿದ್ರೆ ಈ ತರ ಟೆನ್ಷನ್, ನೀವೇನು ಮಾತಾಡಬೇಡವ, ಟೆನ್ಷನಿಗೆ ಬರ್ತಾರೆ. ಅರ್ಥ ಆಯ್ತೇನ್ರಿ? ಹಾ, ತಲೆ ಕೆಡಿಸ್ಕೋಬೇಡ್ರಿ, ಹೋಗ್ರಿ.